ನಮಸ್ಕಾರಗಳು ಪ್ರಿಯ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿ ಮಿತ್ರರೇ. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 7ನೇ ತರಗತಿ ಭಾಗ 1 ಇದರಲ್ಲಿ ಬರುವಂತಹ ಜಗತ್ತಿನ ಪ್ರಮುಖ ಘಟನೆಗಳಲ್ಲಿ ಈ ದಿನ ನಾವು ಇಸ್ಲಾಂ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ. ಇಸ್ಲಾಂ ಧರ್ಮ ಮಹಮ್ಮದ್ ಪೈಗಂಬರರು ಇಸ್ಲಾಂ ಧರ್ಮದ ಸ್ಥಾಪಕರು ಹಾಗೂ ಕೊನೆಯ ಪ್ರವಾದಿ. ಅವರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸಿದರು. ಇಸ್ಲಾಂ ಧರ್ಮದ ಸ್ಥಾಪಕರು ಮಹಮ್ಮದ್ ಪೈಗಂಬರರು ಹಾಗೂ ಕೊನೆಯ ಪ್ರವಾದಿ. ಇಸ್ಲಾಂ ಧರ್ಮದ ಕೊನೆಯ ಪ್ರವಾದಿ ಸಹ ಇವರಾಗಿದ್ದಾರೆ. ಪ್ರವಾದಿ ಅಂದರೆ ದೇವರ ಸಂದೇಶವನ್ನು ಸಾರುವವರು ಅಂತ ಇದರ ಅರ್ಥ. ಅವರು ಅರಬ್ ದೇಶದ ಮೆಕ್ಕಾ ನಗರದಲ್ಲಿ ಜನಿಸಿದರು. ಅರಬ್ ದೇಶ, ಈಗ ಅದನ್ನು ಸೌದಿ ಅರೇಬಿಯಾ ಅಂತ ಕರಿತೀವಿ. ಸೌದಿ ಅರೇಬಿಯಾದ ದೇಶದಲ್ಲಿರುವ ಮೆಕ್ಕಾ ನಗರದಲ್ಲಿ ಮಹಮ್ಮದ್ ಪೈಗಂಬರು ಜನಿಸ್ತಾರೆ. ಪೈಗಂಬರ್ ಎಂದರೆ ದೇವರ ಸಂದೇಶವನ್ನು ಸಾರುವವರು ಅಂತ ಅರ್ಥ. ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿದ್ದವು. ಅವುಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಮೆಕ್ಕಾದಲ್ಲಿ ಕಾಬಾ ಮಂದಿರವು ದೊಡ್ಡ ಯಾತ್ರಾ ಕ್ಷೇತ್ರವಾಗಿತ್ತು. ಅಲ್ಲಿ ವಿಗ್ರಹಾರಾಧನೆ ರೂಢಿಯಲ್ಲಿತ್ತು. ಇಸ್ಲಾಂ ಪೂರ್ವದ ಅರಬ್ ದೇಶದಲ್ಲಿ ಅನೇಕ ಚಿಕ್ಕ ಪುಟ್ಟ ಪಂಗಡಗಳಿದ್ದವು. ಅಂದರೆ ಇಸ್ಲಾಂ ಧರ್ಮ ಉದಯವಾಗುವುದಕ್ಕಿಂತ ಮುನ್ನ ಅರಬ್ ದೇಶದಲ್ಲಿ ಅನೇಕ ಚಿಕ್ಕ ಪುಟ್ಟ ಪಂಗಡಗಳು, ಬುಡಕಟ್ಟು ಜನಾಂಗದ ಪಂಗಡಗಳು ಇದ್ದವು. ಅಂದರೆ ಸೆಮಿಟಿಕ್ ಜನಾಂಗದ ಪಂಗಡಗಳು ಅಲ್ಲಿದ್ದವು. ಅವುಗಳಲ್ಲಿ ಒಗ್ಗಟ್ಟಿರಲಿಲ್ಲ. ಆ ಪಂಗಡಗಳಲ್ಲಿ ಒಗ್ಗಟ್ಟಿರಲಿಲ್ಲ, ಏಕತೆ ಇರಲಿಲ್ಲ, ಅನೈಕ್ಯತೆ ಇತ್ತು. ಮೆಕ್ಕಾದಲ್ಲಿದ್ದ ಕಾಬಾ ಮಂದಿರವು ದೊಡ್ಡ ಯಾತ್ರಾ ಕ್ಷೇತ್ರವಾಯಿತು. ಅಂದಿನ ವೇಳೆ ಮೆಕ್ಕಾದಲ್ಲಿ ಕಾಬಾ ಮಂದಿರ ದೊಡ್ಡ ಯಾತ್ರಾ ಕ್ಷೇತ್ರವಾಗಿರ್ತದೆ. ಇದನ್ನ ಇಸ್ಮಾಯಿಲ್ ಸಹೋದರರು ನಿರ್ಮಾಣ ಮಾಡ್ತಾರೆ. ಮೆಕ್ಕಾದಲ್ಲಿರುವ ಕಾಬಾ ಮಂದಿರವನ್ನ ಇಸ್ಮಾಯಿಲ್ ಸಹೋದರರು ನಿರ್ಮಾಣ ಮಾಡ್ತಾರೆ. ಅಲ್ಲಿ ವಿಗ್ರಹಾರಾಧನೆ ರೂಢಿಯಲ್ಲಿತ್ತು. ಅಲ್ಲಿ ದೇವರುಗಳ ಪೂಜೆ ಮಾಡುವಂತ ವಿಗ್ರಹಾರಾಧನೆ ರೂಢಿಯಲ್ಲಿತ್ತು ಕಾಬಾ ಮಂದಿರದ ಒಳಗೆ. ಪ್ರವಾದಿ ಮಹಮ್ಮದರ ಜೀವನ. ಮಹಮ್ಮದರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ. ಅವರು ಹುಟ್ಟುವುದಕ್ಕೆ ಮುನ್ನವೇ ತಂದೆಯನ್ನು ಕಳೆದುಕೊಂಡಿದ್ದರು. ಪ್ರಾರಂಭದಲ್ಲಿ ಅವರು ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ನೆರವಾಗತೊಡಗಿದರು. ಮುಂದೆ ಖದೀಜ ಎಂಬ ವಿಧವೆಯೊಬ್ಬಳು ಇವರನ್ನು ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸಿಕೊಂಡಳು. ಮಹಮ್ಮದರ ಸರಳತೆ ಮತ್ತು ಪ್ರಾಮಾಣಿಕತೆಯನ್ನು ಮೆಚ್ಚಿಕೊಂಡು ಅವರನ್ನು ಮದುವೆಯಾದರು. ಈಗ ಪ್ರವಾದಿ ಮಹಮ್ಮದರ ಜೀವನವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಪ್ರವಾದಿ ಮಹಮ್ಮದರ ಜೀವನ. ಮಹಮ್ಮದರ ತಂದೆ ಅಬ್ದುಲ್ಲಾ, ತಾಯಿ ಅಮೀನಾ ಆಗಿದ್ರು. ಮಹಮ್ಮದ್ರು ಹುಟ್ಟುವುದಕ್ಕಿಂತ ಮುನ್ನವೇ ತಂದೆಯನ್ನ ಕಳೆದುಕೊಂಡರು. ಅಂದ್ರೆ ತಾಯಿ ಗರ್ಭದಲ್ಲಿದ್ದಾಗಲೇ ಮಹಮ್ಮದ್ರು ತಮ್ಮ ತಂದೆಯನ್ನ ಕಳೆದುಕೊಳ್ತಾರೆ. ಪ್ರಾರಂಭದಲ್ಲಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಚಿಕ್ಕಪ್ಪನಿಗೆ ವ್ಯಾಪಾರದಲ್ಲಿ ನೆರವಾಗತೊಡಗಿದರು. ಮಹಮ್ಮದ್ರ ಚಿಕ್ಕಪ್ಪಿದ್ರು. ಅವರು ಕ್ಯಾರವಾನ್ ಮುಖಾಂತರ ವ್ಯಾಪಾರವನ್ನು ಮಾಡ್ತಾ ಇದ್ರು. ಅದರಲ್ಲಿ ನೆರವಾಗತೊಡಗಿದರು. ತಮ್ಮ ಚಿಕ್ಕಪ್ಪನಿಗೆ ಸಹಾಯ ಮಾಡತೊಡಗಿದರು. ಮುಂದೆ ಏನ್ ಮಾಡ್ತಾರಪ್ಪ ಅಂದ್ರೆ ಖದೀಜ ಎಂಬ ವಿಧವೆಯೊಬ್ಬಳು ಇವರನ್ನು ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸಿಕೊಂಡಳು. ಖದೀಜ ಆಗಿನ ಕಾಲದಲ್ಲಿ ಅರಬ್ ದೇಶದಲ್ಲಿ ಶ್ರೀಮಂತ ಮಹಿಳೆಯಾಗಿದ್ರು. ಇವಳು ವಿಧವೆ ಆಗಿದ್ಲು. ವಿಧವೆ ಅಂದ್ರೆ ಗಂಡನನ್ನು ಕಳೆದುಕೊಂಡವರು ಅಂತ ಅರ್ಥ. ಅವಳ ಹತ್ರ ತನ್ನ ವ್ಯಾಪಾರದ ಪ್ರತಿನಿಧಿಯಾಗಿ ನೇಮಿಸಿಕೊಳ್ತಾಳೆ ಖದೀಜ ಮಹಮ್ಮದ್ರನ್ನ. ಮಹಮ್ಮದ್ರ ಸರಳತೆ ಮತ್ತು ಪ್ರಾಮಾಣಿಕತೆಯನ್ನ ಮೆಚ್ಕೋತಾಳೆ. ಮಹಮ್ಮದ್ರನ್ನ ಮದುವೆ ಆಗ್ತಾಳೆ ಖದೀಜ. ತಮ್ಮ 40ನೇ ವಯಸ್ಸಿನಲ್ಲಿ ಹೀರಾ ಗುಹೆಯಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನ ನಿರತರಾಗಿದ್ದಾಗ ಇವರಿಗೆ ಪ್ರವಾದಿತ್ವ ದೊರೆಯಿತು. ಈ ಸಂದೇಶಗಳನ್ನೊಳಗೊಂಡ ಗ್ರಂಥವೇ ಕುರಾನ್. ಇದು ಅರಬಿಕ್ ಭಾಷೆಯಲ್ಲಿದೆ. ತಮ್ಮ 40ನೇ ವಯಸ್ಸಿನಲ್ಲಿ ಪ್ರವಾದಿ ಮಹಮ್ಮದ್ ಏನ್ ಮಾಡ್ತಾರಪ್ಪ ಅಂದ್ರೆ ಹೀರಾನ ಗುಹೆ ಇದೆ ಮೆಕ್ಕಾದ ಹತ್ರ. ಹೀರಾ ಗುಹೆ, ಹೀರಾ ಕೇವ್. ಗುಹೆ ಅಂದ್ರೆ ಗವಿ, ಬಂಡೆಗಳಲ್ಲಿ ಮನೆಯ ತರ ಇರ್ತದೆ. ಬಂಡೆಗಳ ಒಳಗೆ ಮನೆಯ ತರ ಇರ್ತದೆ. ಅಲ್ಲಿ ಪ್ರಾರ್ಥನೆ ಮತ್ತು ಧ್ಯಾನವನ್ನು ಮಾಡುತ್ತಾ ಇದ್ದಾಗ ಇವರಿಗೆ ಪ್ರವಾದಿತ್ವ ದೊರೆಯಿತು. ಪ್ರವಾದಿತ್ವ ಅಂದ್ರೆ ದೇವರ ಸಂದೇಶವನ್ನು ಜನರಿಗೆ ತಲುಪಿಸುವ ಒಂದು ಮಾರ್ಗ ಸಿಗ್ತದೆ. ಅಲ್ಲಿ ಇವರಿಗೆ ಗೇಬ್ರಿಯಲ್ ಪ್ರತ್ಯಕ್ಷನಾಗಿ ಅನೇಕ ಸಂದೇಶಗಳನ್ನ ಹೇಳ್ತಾರಂತೆ. ಈ ಸಂದೇಶಗಳನ್ನೊಳಗೊಂಡ ಮೆಸೇಜ್ ಗ್ರಂಥವೇ ಕುರಾನ್. ಇದು ಅರಬಿಕ್ ಭಾಷೆಯಲ್ಲಿದೆ. ಮುಸಲ್ಮಾನರ ಪವಿತ್ರ ಗ್ರಂಥ ಕುರಾನು. ಈ ಕುರಾನು ಅರಬಿಕ್ ಭಾಷೆಯಲ್ಲಿದೆ. ಇಸ್ಲಾಂ ಪದದ ಅರ್ಥ ಶಾಂತಿ, ಶರಣಾಗತಿ. ಮುಸ್ಲಿಂ ಎಂದರೆ ದೇವರಿಗೆ ಶರಣಾದವರು ಅಂತ ಅರ್ಥ. ಕಾಲಕ್ರಮೇಣ ಪ್ರವಾದಿಯವರ ಅನುಯಾಯಿಗಳ ಸಂಖ್ಯೆ ಹೆಚ್ಚುತ್ತೆ.
ಆ ಕಾಲದ ಧಾರ್ಮಿಕ ಆಚಾರ ವಿಚಾರಗಳನ್ನು ಅವರು ಟೀಕಿಸಿದ್ದರಿಂದ ಅವರ ವಿರೋಧಿಗಳ ಸಂಖ್ಯೆ ಸಹ ಬೆಳೆಯಿತು. ಹೀಗಾಗಿ ಅವರು ಮೆಕ್ಕಾದಿಂದ ಮದೀನಾ ನಗರಕ್ಕೆ ಹೋಗಬೇಕಾಯಿತು. ಪ್ರವಾದಿಯವರು ಮೆಕ್ಕಾದಿಂದ ಮದೀನಕ್ಕೆ ಹೋದ ವರ್ಷದಿಂದಲೇ ಮುಸಲ್ಮಾನರ ಹಿಜರ ಶಿಕೆ ಆರಂಭವಾದದ್ದು. ಕಾಲಕ್ರಮೇಣ ಏನಾಗುತ್ತಪ್ಪ ಅಂದರೆ ಪ್ರವಾದಿಯವರಂದರೆ ಮೊಹಮ್ಮದ್ ಪೈಗಂಬರ್ ಅವರ ಅನುಯಾಯಿಗಳು ಅಂದರೆ ಫಾಲೋವರ್ಸ್ ಸಂಖ್ಯೆ ಹೆಚ್ಚಾಗ್ತದೆ. ಆ ಕಾಲದಲ್ಲಿ ಧಾರ್ಮಿಕ ಆಚಾರ ವಿಚಾರಗಳನ್ನು ಅವರು ಟೀಕಿಸಿದ್ರು. ಅರಬ್ಬರಲ್ಲಿದ್ದಂಥ ಅನೈಕ್ಯತೆ ಅನಾಚಾರಗಳನ್ನು ಟೀಕಿಸ್ತಾರೆ. ಆಗ ಅವರ ವಿರೋಧಿಗಳ ಸಂಖ್ಯೆಯು ಸಹ ಜಾಸ್ತಿ ಆಗ್ತದೆ. ಹೀಗಾಗಿ ಅವರು ಮೆಕ್ಕಾದಿಂದ ಮದೀನಾ ನಗರಕ್ಕೆ ಹೋಗಬೇಕಾಗ್ತದೆ. ಮೆಕ್ಕಾನೂ ಸಹ ಸೌದಿ ಅರೇಬಿಯಾದಲ್ಲಿ ಬರ್ತದೆ, ಮದೀನಾನೂ ಸಹ ಸೌದಿ ಅರೇಬಿಯಾದಲ್ಲಿ ಬರ್ತದೆ. ಅಲ್ಲಿಗೆ ಹೋಗ್ತಾರೆ. ಪ್ರವಾದಿಯವರು ಮೆಕ್ಕಾದಿಂದ ಮದೀನಕ್ಕೆ ಹೋದ ವರ್ಷದಿಂದ ಹಿಜರಾ ಶಕೆ ಆರಂಭವಾದದ್ದು. ಹಿಜರಾ ಶಕೆ ಇದು ಕ್ರಿಸ್ತ ಶಕ 622ರಲ್ಲಿ ಪ್ರಾರಂಭವಾಗ್ತದೆ. ಪ್ರವಾದಿ ಮೊಹಮ್ಮದ್ರು ಮೆಕ್ಕಾದಿಂದ ಮದೀನಕ್ಕೆ ಹೋಗ್ತಾರೆ. ಅದನ್ನೇ ಹಿಜರಾ ಶಕೆ ಅಂತ ಕರೀತಾರೆ ಮುಸಲ್ಮಾನ ಕ್ಯಾಲೆಂಡರಲ್ಲಿ. ಮದೀನಾದಲ್ಲಿ ಜನರು ಮೊಹಮ್ಮದರನ್ನು ಸ್ವಾಗತಿಸಿದರು. ಮುಂದೆ ಅವರು ಮೆಕ್ಕಾ ಜನರ ಮನಸ್ಸನ್ನು ಗೆದ್ದುಕೊಂಡರು. ಮದೀನಾದಲ್ಲಿದ್ದ ಕಾಬಾವನ್ನು ವಿಗ್ರಹಗಳಿಂದ ಮುಕ್ತಗೊಳಿಸಲಾಯಿತು. ಸ್ವಲ್ಪ ಕಾಲದಲ್ಲಿ ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ಧರ್ಮದ ತತ್ವಗಳು ಪಸರಿಸಿದವು. ಮದೀನಾ ನಗರದಲ್ಲಿ ಜನರು, ಅಲ್ಲಿನ ಬುಡಕಟ್ಟು ಜನರು ಮೊಹಮ್ಮದ್ರನ್ನ ಸ್ವಾಗತಿಸ್ತಾರೆ, ಇನ್ವೈಟ್ ಮಾಡ್ತಾರೆ, ವೆಲ್ಕಮ್ ಮಾಡ್ತಾರೆ. ಮುಂದೆ ಮೊಹಮ್ಮದ್ರು ಮೆಕ್ಕಾ ಜನರ ಮನಸ್ಸನ್ನು ಗೆದ್ಕೋತಾರೆ. ಮದೀನಾದಲ್ಲಿದ್ದ ಕಾಬಾವನ್ನು ವಿಗ್ರಹಗಳಿಂದ ಮುಕ್ತಗೊಳಿಸಲಾಯಿತು. ಮದೀನಾದಲ್ಲಿಯೂ ಸಹ ಕಾಬಾವನ್ನ ವಿಗ್ರಹಗಳಿಂದ ಅಂದ್ರೆ ಮೂರ್ತಿಗಳಿಂದ ತೆರವುಗೊಳಿಸಲಾಯಿತು. ಅಂದ್ರೆ ಮುಕ್ತಗೊಳಿಸಲಾಯಿತು ಅಂದ್ರೆ ತೆರವುಗೊಳಿಸಲಾಯಿತು. ಸ್ವಲ್ಪ ಕಾಲದಲ್ಲಿ ಇಡೀ ಅರಬ್ ದೇಶದಲ್ಲಿ ಇಸ್ಲಾಂ ಧರ್ಮದ ತತ್ವಗಳು ಪಸರಿಸಿದವು ಅಂದ್ರೆ ಹರಡಿದವು. ಅಲ್ಪ ಕಾಲದಲ್ಲಿ ಶೀಘ್ರದಲ್ಲಿಯೇ ಇಡೀ ಅರಬ್ ದೇಶದಾದ್ಯಂತ ಇಸ್ಲಾಂ ಧರ್ಮದ ತತ್ವಗಳು ಪಸರಿಸ್ತವೆ. ಇದೇ ಚಿತ್ರನ ಗಮನಿಸಿ. ಕಾಬಾ ಮುಸಲ್ಮಾನರ ಪವಿತ್ರ ಕ್ಷೇತ್ರ ಮೆಕ್ಕಾ. ಇಲ್ಲಿ ನೋಡಿ, ಇದು ಕಾಬಾ, ಇಲ್ಲಿ ಮಸೀದಿ ಇದೆ ನೋಡಿ. ಇಲ್ಲೆಲ್ಲ ಜನರು ಎಷ್ಟೊಂದಿದ್ದಾರೆ ನೋಡಿ. ಇಲ್ಲಿ ಭಾರತದಿಂದ ಹಜ್ ಯಾತ್ರೆಯನ್ನು ಕೈಗೊಳ್ಳಲಾಗ್ತದೆ. ಈ ಮೆಕ್ಕಾಕ್ಕೆ ಭಾರತೀಯ ಮುಸಲ್ಮಾನರು ಹಜ್ ಯಾತ್ರೆಯನ್ನು ಕೈಗೊಳ್ತಾರೆ. ಇಸ್ಲಾಮಿನ ಬೋಧನೆಗಳು, ಇಸ್ಲಾಂ ಧರ್ಮದ ಬೋಧನೆಗಳು, ಪ್ರವಾದಿ ಮೊಹಮ್ಮದ್ರು ಬೋಧಿಸಿರುವಂಥ ಬೋಧನೆಗಳು. ದೇವನೊಬ್ಬನೇ, ಏಕದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ. ಪ್ರವಾದಿ ಮೊಹಮ್ಮದ್ ದೇವರ ಪ್ರವಾದಿ ಅಥವಾ ಸಂದೇಶವಾಹಕರು. ದೇವನು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ. ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು, ಪ್ರಾಮಾಣಿಕನಾಗಿರಬೇಕು. ಅಂದರೆ ದೇವನೊಬ್ಬನೇ, ದೇವರೊಬ್ಬನೇ, ಆತನೇ ಅಲ್ಲ. ಅದಕ್ಕೆ ಮುಸಲ್ಮಾನರು ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾರೆ ಮಸೀದಿಗಳಲ್ಲಿ. ಏಕದೇವತಾರಾಧನೆ ಅಂದರೆ ಒಂದೇ ಒಂದು ದೇವರನ್ನ ಆರಾಧಿಸಬೇಕು, ಅಂದ್ರೆ ಪ್ರಾರ್ಥನೆ ಮಾಡಬೇಕು, ಆತನೇ ಅಲ್ಲ. ಇಸ್ಲಾಮಿನ ಮೂಲಭೂತ ತತ್ವ ಇದೆ, ಫಂಡಮೆಂಟಲ್ ಪ್ರಿನ್ಸಿಪಲ್. ಇಸ್ಲಾಂ ಧರ್ಮದ ಮೂಲಭೂತವಾಗಿರುವಂಥ ತತ್ವ ದೇವನೊಬ್ಬನೇ, ಏಕದೇವತಾ ಆರಾಧನೆ. ಪ್ರವಾದಿ ಮೊಹಮ್ಮದ್ರು ದೇವರ ಪ್ರವಾದಿ. ದೇವರ ಪ್ರವಾದಿ ಅಂದರೆ ದೇವರ ಸಂದೇಶಗಳನ್ನು ಜನರಿಗೆ ತಲುಪಿಸುವಂತಹವನು ಅಥವಾ ಸಂದೇಶವಾಹಕರು ಅಂತಲೂ ಸಹ ಇದೆ ನೋಡಿ. ದೇವನು ನಿರಾಕಾರ ಸ್ವರೂಪಿ. ದೇವರಿಗೆ ಆಕಾರ ಇಲ್ಲ, ಅವನ ಸ್ವರೂಪ ಇದಿಲ್ಲ. ದೇವರು ಆಕಾರದಲ್ಲಿ ಯಾವುದೇ ಸ್ವರೂಪದಿಂದ ಕೂಡಿರುವುದಿಲ್ಲ ಎಂಬುದು ಇಸ್ಲಾಮಿನ ವಿಶ್ವಾಸವಾಗಿದೆ. ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು. ಯಾರು ಇಸ್ಲಾಂ ಧರ್ಮವನ್ನು ಅನುಸರಿಸುತ್ತಾರೋ ಅವರೆಲ್ಲರೂ ಸಹ ದೇವರ ಸೇವಕನಾಗಬೇಕು, ಪ್ರಾಮಾಣಿಕನಾಗಿರಬೇಕು, ಅವನು ಸತ್ಯವಂತನಾಗಿರಬೇಕು. ಇಲ್ಲಿ ಇದೆ ನೋಡಿ. ಇಸ್ಲಾಂ ಅನುಯಾಯಿಗಳು ವ್ಯಾಪಾರದಲ್ಲಿ ಮೋಸ ಮಾಡಬಾರದು, ಬಡ್ಡಿ ವ್ಯವಹಾರ ಮಾಡಬಾರದು, ಶಿಶು ಹತ್ಯೆ ಸಲ್ಲದು, ಮದ್ಯಪಾನ, ಜೂಜು ಇಸ್ಲಾಮಿನ ಪ್ರಕಾರ ಅತ್ಯಂತ ಪಾಪ ಕೃತ್ಯಗಳಾಗಿವೆ. ಮುಂದೆ ಇಸ್ಲಾಂ ಧರ್ಮದ ಆಧಾರ ಸ್ತಂಭಗಳು ನೋಡೋಣ. ಇಸ್ಲಾಮಿನ 5 ಆಧಾರ ಸ್ತಂಭಗಳು. ಒಂದನೆಯದು ಏಕದೇವ ವಿಶ್ವಾಸ ಮತ್ತು ಪ್ರವಾದಿ ಮೊಹಮ್ಮದ್ರು ದೇವನ ಅಂತಿಮ ಪ್ರವಾದಿ. ಏಕದೇವ ವಿಶ್ವಾಸದಿಂದ ಕೂಡೋದು ಮತ್ತು ಪ್ರವಾದಿ ಮೊಹಮ್ಮದ್ರು ಅಲ್ಲಾಹನ ದೇವನ ಅಂತಿಮವಾದ ಕೊನೆಯ ಪ್ರವಾದಿಯಾಗಿದ್ದಾರೆ. ಎರಡನೆಯದು ನಿಗದಿತ ಸಮಯದಲ್ಲಿ 5 ಹೊತ್ತಿನ ನಮಾಜನ್ನು ನಿರ್ವಹಿಸುವುದು. ಪ್ರತಿಯೊಬ್ಬ ಮುಸಲ್ಮಾನನು ದಿನದಲ್ಲಿ ನಿಗದಿತ ಸಮಯ, ಫಿಕ್ಸೆಡ್ ಟೈಮ್ ನಲ್ಲಿ 5 ಹೊತ್ತೊಂದು ಸಮಯ, 5 ವೇಳೆ ನಮಾಜ್ ಅಂದ್ರೆ ಪ್ರಾರ್ಥನೆಯನ್ನ, ಆರಾಧನೆಯನ್ನ ಮಾಡುವುದು. ನಿರ್ವಹಿಸುವುದು ಅಂದ್ರೆ ಮಾಡುವುದು.
ಮೂರನೇದು ಕಡ್ಡಾಯ ಜಕಾತ್ ನೀಡುವುದು. ಜಕಾತ್ ಅಂದ್ರೆ ದಾನ. ಕಡ್ಡಾಯವಾಗಿ ಕಂಪಲ್ಸರಿ ಮುಸಲ್ಮಾನರು ಜಕಾತ್ನ ನೀಡಬೇಕು. ನಾಲ್ಕನೇದು ರಂಜಾನ್ ತಿಂಗಳಿನಲ್ಲಿ ಹಗಲು ಪೂರ್ತಿ ಉಪವಾಸ ವ್ರತಾಚರಣೆ. ಮುಸಲ್ಮಾನರ ಪವಿತ್ರ ಮಾಸ ರಂಜಾನ್ ತಿಂಗಳು. ಆ ರಂಜಾನ್ ತಿಂಗಳಲ್ಲಿ ಹಗಲು ಡೇಯಲ್ಲಿ ಪೂರ್ತಿ ಉಪವಾಸವನ್ನ ಮಾಡಿ ವ್ರತಗಳನ್ನ ಆಚರಿಸಬೇಕು. ಐದನೆಯದು ಆರ್ಥಿಕವಾಗಿ ಸಂಪನ್ನರು ಮತ್ತು ಆರೋಗ್ಯ ಹೊಂದಿರುವವರು ಜೀವಮಾನದಲ್ಲಿ ಒಂದು ಬಾರಿಯಾದರೂ ಪವಿತ್ರ ಹಜ್ ಯಾತ್ರೆ ಮಾಡುವುದು. ಆರ್ಥಿಕವಾಗಿ ಸಂಪನ್ನರು ಅಂದ್ರೆ ಶ್ರೀಮಂತರು ಅಂತ ಇದರ ಅರ್ಥ. ಹಣವಂತರು ಮತ್ತು ಆರೋಗ್ಯ ಚೆನ್ನಾಗಿರ್ತದಲ್ಲ, ಆರೋಗ್ಯ ಹೊಂದಿರುವವರು ಜೀವಮಾನದಲ್ಲಿ ಅವರ ಲೈಫ್ ಟೈಮಲ್ಲಿ ಒಂದು ಬಾರಿಯಾದರೂ ಪವಿತ್ರ ಹಜ್ ಯಾತ್ರೆ ಮಾಡುವುದು. ಪವಿತ್ರ ಹಜ್ ಯಾತ್ರೆ ಅಂದ್ರೆ ಮೆಕ್ಕಾ ಮತ್ತು ಮದೀನಕ್ಕೆ ಹೋಗಿ ಮೆಕ್ಕಾದಲ್ಲಿರುವ ಕಾಬವನ್ನ ಮುಟ್ಟಿ ಸ್ಪರ್ಶಿಸಿ ಸುತ್ಕೊಂಡು ಬರಬೇಕು. ಇದೇ ಹಜ್ ಯಾತ್ರೆ ಅಂತ ಕರೀತಾರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಧನ್ಯವಾದಗಳು.